ಸನ್ನದುಗಳು ಅಂತ ಒಂದು ಮಾತು ಕೇಳಿದ್ದೇನೆ. ಹೌದು, ಸನ್ನದು ಇಲ್ಲ ಸನ್ನತು ಅಂತಾರೆ, ಅಂದ್ರೆ ಅಸ್ತ್ರಗಳು. ಈಗ ವೇಲು ಇದೆ ಮುರುಗನ್ ಹತ್ರ, ಅದು ಬಂದು ಒಂದು ಕತೆ, ಅದಕ್ಕೆ ಒಂದು ಕಾರಣ ಇದೆ. ಇವರು ಸುಬ್ರಹ್ಮಣ್ಯ ಬಂದ್ಬಿಟ್ಟು ಇವನು ಸೂರಪದ್ಮನ್ ಸಂಹಾರ ಮಾಡಕ್ಕೆ ಹುಟ್ಟಿರೋದು, ಅದು ಗೊತ್ತಲ್ಲ. ಅದು ತುಂಬಾ ದೊಡ್ಡ ಕತೆ. ಅದು ಆಲ್ರೆಡಿ ಇಟ್ ಇಸ್ ಇನ್ ಸ್ಕಂದ ಪುರಾಣದಲ್ಲಿ ಇದೆ, ಅದು ಓದ್ಬೋದು. ಆವಾಗ ಏನಾಗ್ತದೆ, ಹಿ ಈಸ್ ಮೇಡ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಎಂಟೈರ್ ಆರ್ಮಿ ಆಫ್ ದ ಗಾಡ್ಸ್. ಆವಾಗ ತಾಯಿ ಅಲ್ವಾ ಆದಿಶಕ್ತಿ, ಆಕೆ ಏನ್ ಮಾಡ್ತಾರೆ, ಅವರಿಂದ ಒಂದು ಕ್ರಿಯೇಟ್ ಮಾಡ್ತಾರೆ, ಒಂದು ಅಸ್ತ್ರ, ಅದೇ ವೇಲು. ಅದನ್ನ ಕೊಟ್ಟು ಇದನ್ನ ಇಟ್ಕೋ, ಇದನ್ನ ಯೂಸ್ ಮಾಡು, ಅವನು ಸಂಹಾರ ಆಗ್ತಾನೆ ಅಂತ. ಸೊ ಆ ವೇಲ್ ಇಟ್ಕೊಂಡೆ ಅದನ್ನ ಫೈಟ್ ಮಾಡ್ತಾರೆ ಸೂರಪದ್ಮನ. ಏನ್ ಮಾಡಿದ್ರೆ ಅವನು ಸಾಯಲ್ಲ. ಕೊನೆಯಲ್ಲಿ ಆ ವೇಲ್ನ ಈ ಪ್ರೇಸ್ ಟು ಹಿಸ್ ಮದರ್ ಅಂಡ್ ಹಿ ಯೂಸಸ್ ಇಟ್. ಅದು ಹೋಗಿ ಅವನ್ನ ಸಂಹಾರ ಮಾಡ್ತದೆ ಅಷ್ಟೇ. ಅದು ಏನಂದ್ರೆ ಈಗ ಒಂದೊಂದು ದೇವತೆ, ದಟ್ ಈಸ್ ಎ ವೆಪನ್, ದಟ್ ಈಸ್ ಒಂದೊಂದು ದೇವತೆ ಅಸ್ತ್ರ. ಹೌದು, ಒಬ್ರೊಬ್ರಿಗೆ ಒಂದೊಂದಿದೆ. ಇವಾಗ ಇವ್ರಿಗೆ ಶ್ರೀಕೃಷ್ಣ ಯೂಸಸ್ ಕಾಮನ್ಲಿ ಸುದರ್ಶನ ಚಕ್ರ, ಅದು ಕತೆ ಇದೆ ಗೊತ್ತಲ್ಲ, ಹೇಳಿದೀರಾ ಒಂದ್ಸತಿ. ಆ ತರ ಒಬ್ರೊಬ್ರಿಗೆ ಇದು ಇಂದ್ರನ್ಗೆ ವಜ್ರ ಇದೆ, ಅದು ಗೊತ್ತು ಹೆಂಗ್ ಬಂತು ಅಂತ. ದದಿಚಿನಿಂದ ಬಂದಿದ್ದು. ಸೊ ಆತರ ಒಂದೊಂದು ಅಸ್ತ್ರಗಳು ಬಂದಿದೆ. ಜನರಲಿ ವಿಶ್ವಕರ್ಮ ಈ ಕ್ರಿಯೇಟ್ಸ್, ಇನ್ವೆಂಟ್ಸ್ ಅಂಡ್ ಕ್ರಿಯೇಟ್ಸ್ ಈ ದಿವ್ಯ ಅಸ್ತ್ರಗಳು, ಅವರೇ ಮಾಡಿಕೊಡೋದು ಎಲ್ಲ ದೇವತೆಗಳಿಗೆ. ಬಟ್ ಸರ್ಟನ್ ಆಲ್ ದೀಸ್ ಥಿಂಗ್ಸ್ ಆರ್ ಗಿವನ್ ಬೈ ನನ್ ಅದರ್ ದನ್ ಭಗವಾನ್ ಈಶ್ವರ, ಶಿವ. ಅವನೇ ಬೋಲಾಶಂಕರ, ಸಕಲವನ್ನು ಕೊಡೋನು ಅವನು. ಆ ತಾಯಿ ಕೊಡ್ತಾಳೆ, ಇವರಿಬ್ರು ಸೇರಿ ಎಲ್ಲರೂ ಕೊಡೋದು. ಏನಂದ್ರೆ ಅಸ್ತ್ರಗಳಲ್ಲಿ ಶಕ್ತಿ ಯಾವ ತರ ಇರುತ್ತೆ? ಈಗ ಕೆಲವೊಂದು ಅಸ್ತ್ರಕ್ಕೆ ಒಂದೊಂದು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ, ಆರಾಧನೆ ಮಾಡ್ತಾರೆ. ಹೌದು. ಈಗ ನಾನು ಆವಾಗ್ನೇ ಹೇಳ್ದನಲ್ಲ, ಇವಾಗ ವಾಯು ಅಸ್ತ್ರ ಅಂದ್ರೆ ಆ ವಾಯು ದೇವರನ್ನ ನೀವು ಸ್ಮರಣೆ ಮಾಡ್ಬೇಕು. ಆ ಗುರು ಇದ್ದಾರಲ್ಲ, ಆ ಗುರು ಆ ವಾಯುದ ಮಂತ್ರ ಕೊಡ್ತಾರೆ. ಅದನ್ನ ನೀವು ಇಷ್ಟು ದಿವಸ ಇಷ್ಟು ಸತಿ ಅಂತ ಅದನ್ನ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಅಷ್ಟು ಆ ಲೆವೆಲ್ ಬಂದ್ಮೇಲೆ ಅದು ನಿಮ್ಗೆ ಸಿದ್ಧಿಯಾಗಿ ಇಟ್ ವಿಲ್ ಬಿ ವಿತ್ ಇನ್ ಯು. ಯು ಕ್ಯಾನ್ ಯೂಸ್ ಇಟ್ ವೆನ್ ಎವರ್ ಯು ವಾಂಟ್. ಇಟ್ ಈಸ್ ನಥಿಂಗ್ ಬಟ್ ಎನರ್ಜೀಸ್, ಎನರ್ಜೀಸ್ ಆಫ್ ಡಿವಿನಿಟೀಸ್ ಅಷ್ಟೇ. ಅದೆಲ್ಲ ಯು ಕೆನಾಟ್ ಸಿ ಇಟ್. ಇಟ್ ಈಸ್ ಆಲ್ ಡಿವಿನಿಟಿ. ಅದೆಲ್ಲ ಅಬ್ಸ್ಟ್ರಾಕ್ಟ್ ನಲ್ಲಿ ಇರ್ತದೆ, ಅದು ಆಕಾಶದಲ್ಲಿ ಇರ್ತದೆ ಅದು. ಸೊ ವೆನ್ ಯು ಇನ್ವೋಕ್ ಇಟ್, ಇಟ್ ಕಮ್ಸ್ ಟು ಯು. ಸೊ ವೆನ್ ಯು ಇನ್ವೋಕ್ ವಾಯು ಅಸ್ತ್ರ, ಫ್ರಮ್ ವಾಯು ದಟ್ ಎನರ್ಜಿ ಕಮ್ಸ್. ವೆನ್ ಯು ಇನ್ವೋಕ್ ಬ್ರಹ್ಮಾಸ್ತ್ರ, ಫ್ರಮ್ ಬ್ರಹ್ಮ ದ ಎನರ್ಜಿ ಕಮ್ಸ್. ವೆನ್ ಯು ಇನ್ವೋಕ್ ನಾರಾಯಣಾಸ್ತ್ರ, ಫ್ರಮ್ ನಾರಾಯಣ ದ ಎನರ್ಜಿ ಕಮ್ಸ್. ಅಂಡ್ ಇಟ್ gets into your hand, you use it because you are qualified for it. ಇವಾಗ ನೀವು ಗ್ರಾಜುಯೇಷನ್ ಮಾಡ್ಬೇಕಂದ್ರೆ you have to study those subjects and you have to pass it. ಅದೇ ತರ ನಾರಾಯಣಾಸ್ತ್ರ ಬೇಕಂದ್ರೆ ಆ ಒಂದು ಕ್ವಾಲಿಫೈ ಮಾಡ್ಬೇಕು. ನೀವು ಕೂತ್ಕೊಂಡು ಆ ಗುರುವಿಂದ ಉಪದೇಶ ತಗೊಂಡು ಇಷ್ಟು ಸತಿ ಅಂತ ಅದಕ್ಕೊಂದು ರೀತಿ ಎಲ್ಲ ಇದೆ, ಅದನ್ನ ಮಾಡಿದ್ರೆ ಕೊನೆಯಲ್ಲಿ ನಿಮ್ಗೆ ಅದು ಪ್ರಾಪ್ತಿ ಆಗ್ತದೆ. ಸಿದ್ಧಿಗಳು ಪಡ್ಕೊಳ್ಳೋದು ಅಂತ ಹೇಳ್ತಾರೆ, ಅದು ಲೋವರ್ ಸೈನ್ಸ್. ಅದು ಬೇಕಾದಷ್ಟು ಮಾಡ್ಬೋದು, ಸಿದ್ಧಿಗಳು ಎಷ್ಟೋ ಇದೆ. ಅದು ಇವಾಗ ಅಷ್ಟಸಿದ್ಧಿ 8 ಅದೆಲ್ಲ ಯಾವಾಗ್ಲೂ ಇದ್ದೇ ಇದೆ. ಅದು ಅದನ್ನ ಪಡ್ಕೋಬಹುದು ನೀವು. ಅದಕ್ಕೆ ಒಂದೊಂದು ರೀತಿ ಇದೆ. ಅದು ಸ್ಪಿರಿಚುವಲಿಸಮ್ ನಲ್ಲಿ ಯಾರು ಸಾಧನೆ ಮಾಡ್ತಾನೋ, ಹೈಯರ್ ಲೆವೆಲ್ ಸಮಾಧಿ ಸ್ಟೇಜ್ಗೆ ಹೋಗ್ತಾನೋ, ಆವಾಗ ಅಷ್ಟಸಿದ್ಧಿಗಳು ಆಟೋಮೆಟಿಕ್ ಆಗಿ ಅವ್ನಿಗೆ ಬರ್ತದೆ. ಇಟ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ಯು, ಬಟ್ ಯು ಶುಡ್ ನಾಟ್ ಯೂಸ್ ಇಟ್. ಅದು ಯೂಸ್ ಮಾಡಿದ್ರೆ ಏನಾಗ್ತದೆ, ನಿಮ್ಮ ಒಂದು ಲೆವೆಲ್ ಕಮ್ಮಿ ಆಗ್ತದೆ. ಅವರು ಟೆಂಟ್ ಮಾಡ್ತಾರೆ, ಯೂಸ್ ಮಾಡಿ ಅಂತ ಅಷ್ಟಸಿದ್ಧಿಗಳು. ರಮಣ ಮಹರ್ಷಿ, ಶಂಕರಾಚಾರ್ಯ, ಇವ್ರಿಗೆಲ್ಲ ಇತ್ತು ಅದು ಅಷ್ಟಸಿದ್ಧಿಗಳು. ಬಟ್ ದೇ ಡಿಡ್ ನಾಟ್ ಯೂಸ್ ಇಟ್. ಬಟ್ ದೇ ಯೂಸ್ಡ್ ಇಟ್ ಓನ್ಲಿ ವೆನ್ ಎವರ್ ಇಟ್ ವಾಸ್ ಧರ್ಮವನ್ನು ಪ್ರೊಟೆಕ್ಟ್ ಮಾಡಬೇಕು ಯೂಸ್ ಮಾಡ್ತಾ ಇದ್ರು. ಕೆಲವರು ಈ ತಾಂತ್ರಿಕಗಳೆಲ್ಲ ಏನ್ ಮಾಡ್ತಾರೆ, ಅದ್ನಲ್ಲಿ ಸಿದ್ಧಿಗಳು 8 ಸಿದ್ಧಿಗಳು ಅವ್ರು ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ಅದನ್ನ ದೇ ಬೈ ದೇರ್ ಯೋಗ ಸಾಧನೆ ಮಾಡಿ ಅದನ್ನ ಪಡ್ಕೊಳ್ತಾರೆ. ಅದನ್ನ ಬೇರೆಯವ್ರ ಮೇಲೆ ಯೂಸ್ ಮಾಡ್ತಾರೆ. ಇನ್ನೊಂದು ಪ್ರಶ್ನೆ, ಅದರಲ್ಲಿ ಇವಾಗ ಇದು ಟೆಲಿಪೋರ್ಟಿಂಗ್ ಅಂತ ಒಂದು ಸಿದ್ಧಿ ಇದೆ. ಅಂದ್ರೆ ಇವಾಗ ಚಕ್ ಅಂತ ನೀವು ವಿಭೂತಿ ಕೊಡೋದು, ಲಿಂಗ ಕೊಡೋದು, ಏನೋ
ವಾಚ್ ಕೊಡೋದು ಇದೆಲ್ಲ. ಇದು ನಾನು ಒಂದು ನಮ್ಮ ಗುರು ಅವ್ರ ಹತ್ರ ಕೇಳಿದೆ, ಸರ್ ಹೌ ಇಸ್ ದಿಸ್, ಯು ಕ್ಯಾನ್ ಡೂ ಇಟ್, ಯು ವಾಂಟ್ ಟು ನೋ? ಎಸ್ ಸರ್ ಅಂದೆ ನಾನು. ಅವಾಗ ಅವ್ರು ಹೇಳಿದೆ, ಒಂದು ಒಳ್ಳೆ ಅಮಾವಾಸ್ಯೆ ಆ ಪರ್ಟಿಕ್ಯುಲರ್ ನಕ್ಷತ್ರ ಪರ್ಟಿಕ್ಯುಲರ್ ಗಳಿಗೆನಲ್ಲಿ ನೀವು ಫುಲ್ ನೇಕಡ್ ಆಗಿ ತನೆ ಸ್ನಾನ ಮಾಡಿಕೊಂಡು ಹೋಗಿ ಬನ್ನಿ ಮರ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಆ ಒಂದು ಮಂತ್ರ ಕೊಟ್ಟಿದ್ದಾರೆ, ಅದನ್ನ 108 ಸತಿ ಪ್ರದಕ್ಷಿಣೆ ಮಾಡಿ ಹೇಳ್ಬೇಕು. ಮಾಡಿದ್ರೆ ನಿಮ್ಗೆ ಆ ಟೆಲಿಪೋರ್ಟಿಂಗ್ ಸಿದ್ಧಿ ಬಂದ್ಬಿಡ್ತದೆ. ನಾನು ಕೇಳಿದೆ, ಇಟ್ ಈಸ್ ಈಸಿ? ನೋ, ಇಟ್ ಇಸ್ ನಾಟ್ ಈಸಿ ಆಸ್ ಯು ಥಿಂಕ್. ಅದೇನಾಗ್ತದೆ ಅಂದ್ರೆ, ನೀವು ಒಂದು ಪ್ರದಕ್ಷಿಣೆ ಮಾಡಿದ್ರೆ ಓಕೆ, 2 ಮಾಡಿದ್ರೆ ಓಕೆ, 3 ಮಾಡಿದ್ರೆ ಓಕೆ, 4, 5 ಇನ್ಕ್ರೀಸ್ ಆಗ್ತಾ ಆಗ್ತಾ ದ ಟ್ರಂಕ್ ಆಫ್ ದ ಬನ್ನಿ ಮರ ಇಟ್ ಸ್ವೆಲ್ಸ್. ಅದು ಎಷ್ಟು ಸ್ವೆಲ್ ಆಗ್ತದೆ ಅಂದ್ರೆ, ಒಂದು ಸಿಟಿ ಇರ್ಬೋದು, ಒಂದು ನಮ್ಮ ಭಾರತ ದೇಶ ಇರ್ಬೋದು, ಆ ತರ. ಸೊ ಅದನ್ನ ನೀವು ಕಂಪ್ಲೀಟ್ ಮಾಡ್ತೀವಿ 108 ಸತಿ, ಆ ಸಿದ್ಧಿ ನಿಮ್ಗೆ ಬರ್ತದೆ. ಇದು ಏನಿಲ್ಲ, ನೀವೇನ್ ಮಾಡ್ಬೇಕು, ಮುಂಚೆನೆ ನಿಮ್ಗೆ ಗೊತ್ತಿರೋ ಜಾಗದಲ್ಲಿ ಈ ಆರ್ಟಿಕಲ್ಸ್ ಎಲ್ಲ ತೆಗೆದಲ್ಲಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನೀವು ಬೇರೆ ಕಡೆ ಹೋಗ್ಬಿಟ್ಟು ಈ ಸಿದ್ಧಿನ ಯೂಸ್ ಮಾಡಿದ್ರೆ ದಟ್ ಆಟೋಮೆಟಿಕ್ ಕಮ್ಸ್ ಟು ಯು. ದಿಸ್ ಇಸ್ ಟೆಲಿಪೋರ್ಟಿಂಗ್. ಇದು ಸರ್ ಇನ್ನೊಂದು ಕೇಳಬೇಕು ಅನ್ಕೊಂಡೆ, ಈ 64 ವಿದ್ಯೆಗಳನ್ನ ಕಲಿತವರು ತುಂಬಾ ಕಡಿಮೆ ಅಂತ ಪುರಾಣ. ಈ 4 ಜನ ಅಷ್ಟೇ. ಒಂದು ಶ್ರೀ ಗಣೇಶ, ಒಂದು ಭಗವಂತ ಹನುಮಂತ, ಆಮೇಲೆ ಸೂರ್ಯ ಭಗವಾನ್, ಆಮೇಲೆ ರಾವಣ. ಈ 4 ಜನ ಬಿಟ್ರೆ 64 ವಿದ್ಯೆಗಳು ನಮ್ಗೆ ಗೊತ್ತಿರಂಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಅದನ್ನ ಕಲಿಯೋದಕ್ಕೆ ಚಾನ್ಸಸ್ ಯಾರಿಗೂ ಇಲ್ಲ. ಈ ಚಾನ್ಸಸ್ ಇಲ್ಲ ಅಂದ್ರೆ, ಈಗ ಅಂತ ಒಂದು ಗುರು ಇಲ್ಲ, ಅಂತ ಒಂದು ಕಾಲ ಇಲ್ಲ. ಇದು ಮುಂದೆ ಬರ್ಬೋದು. ಕಲ್ತಿರೋ ಅದು ಶ್ರೀಗಳು ಡೌನ್ಲೋಡ್ ಮಾಡ್ತಾರೆ. ಸರ್ ಇನ್ನೊಂದು ಪ್ರಶ್ನೆ ಯಾರೊಬ್ರು ಕೇಳಿದ್ರು, ಇವಾಗ ಬಂತು, ಈ ಚಿರಂಜೀವಿಗಳು ಬದುಕಿದ್ದಾರೆ ಅಂತ ಈಗಲೂ ಮಾತಾಡ್ತಾರೆ. ಹೌದು, 7 ಜನ ಇದ್ದಾರೆ ಚಿರಂಜೀವಿಗಳು. ಗುರುಗಳು ಏನಾದ್ರು ಹೇಳಿ? ಅಲ್ಲ, 7 ಜನ ಚಿರಂಜೀವಿಗಳು ಇದ್ದೇ ಇದ್ದಾರೆ. ಅವರು ಗುರುಗಳು ಹೇಳಿದ್ದಾರೆ 7 ಜನ ಇದ್ದಾರೆ ಅಂತ. ಕೆಲವೊಂದ್ರಲ್ಲಿ 8, 10. ಇಲ್ಲ, ನಮ್ಗೆ ಗೊತ್ತಿರಂಗೆ 7 ಚಿರಂಜೀವಿಗಳು ಅಷ್ಟೇ. ಹೇಳದ್ಬಿಟ್ಟು ಜಾಂಬವಂತ ಬಂದು 6 ಸಂವತ್ಸರ ಮೊದಲೇ ಬದುಕಿದ್ರು. ಅಲ್ಲ, ಅವ್ರಿದ್ರು ದ್ವಾಪರ ಯುಗ ತನಕ. ಆ ಕಾರಣಾಂತರ ಅವ್ರಿದ್ರು. ಅದಾದ್ಮೇಲೆ ಅವರು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು. ಅವರು ಮಾನಸ ಬ್ರಹ್ಮಪುತ್ರ, ಅವರು ಜಾಂಬವಂತರು. ಮಾರ್ಕಂಡೇಯರು ಇದ್ದಾರೆ. ಅವ್ರು ಈಗ್ಲೂ ಇದ್ದಾರೆ. ಅವ್ರ ಚಿರಂಜೀವಿ. ಅವ್ರು 7 ಮನ್ವಂತರದಿಂದ ಇದ್ದಾರೆ. ಅವರು 7 ಮನ್ವಂತರಸ್ ಈಸ್ ದೇರ್. ಇವರು ಗಾಲ್ವ ಮಹರ್ಷಿ 20 ಕಲ್ಪಗಳಿಂದ ಇದ್ದಾರೆ. ಅಲ್ಲ, ಅವ್ರ ಟೈಮ್ ಇಸ್ ಬಿಯಾಂಡ್, ದೇ ಹ್ಯಾವ್ ಸರ್ಪಾಸ್ ದ ಟೈಮ್. ಸೊ ವಿ ಆರ್ ವಿತ್ ಇನ್ ದ ಟೈಮ್. ದಟ್ ಈಸ್ ದ ಪ್ರಾಬ್ಲಮ್. ಅವರು ಕಾಲಕ್ಕೆ ಮೀರಿ ಇದ್ದಾರೆ. ಅವರು ಆ ಒಂದು ಸ್ಟೇಜ್ ನ ಅವ್ರು ದಾಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾನು ಮಾತಾಡ್ಬೇಕು. ಏಕೆಂದ್ರೆ ಎಷ್ಟು ಜನ ಇದ್ದಾರೆ, ಇಲ್ಲ, ಇನ್ನೊಂದು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ, ಎವ್ರಿ ಮ್ಯಾನ್ ಇನ್ ಹಿಸ್ ಬ್ರೈನ್ ದೇರ್ ಇಸ್ ಎ ಬಯಾಲಜಿಕಲ್ ಕ್ಲಾಕ್. ಈ ಬಯಾಲಜಿಕಲ್ ಕ್ಲಾಕ್ ಬಂದು ಅದು ಟಿಕ್ ಆಗ್ತಾ ಇರ್ತದೆ. ಅದು ಟಿಕ್ ಆಗ್ತಾ ಇದ್ರೆ ನಿಮ್ದು ಇದು ಜೀವನ ನಡೀತಾ ಇರ್ತದೆ. ಅದು ಯಾವಾಗ ಸ್ಟಾಪ್ ಆಗ್ತದೋ ಬೈ ಡಿವಿನಿಟಿ ಲೈಕ್ ಈಶ್ವರ, ದೆನ್ ಯು ವಿಲ್ ಬಿಕಮ್ ಚಿರಂಜೀವಿ. ಸೊ ಮಾರ್ಕಂಡೇಯ ಮಹರ್ಷಿದು ಬಯಾಲಜಿಕಲ್ ಕ್ಲಾಕ್ ನ 16 years ನಲ್ಲಿ ಭಗವಂತ ನಿಲ್ಸ್ಬಿಟ್ರು. ಸೊ ಈಸ್ ಚಿರಂಜೀವಿ. ಇದು ಇನ್ನೊಂದು, ಥ್ರೂ ಸಮಾಧಿ ಯು ಕ್ಯಾನ್ ಗೆಟ್ ಇಟ್ ಟು ಎ ಸ್ಟ್ಯಾಂಡ್ ಸ್ಟಿಲ್. ಅದಕ್ಕೆ ಋಷಿಗಳೆಲ್ಲ ದೇ ಲಿವ್ಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಅಸುರಗಳು ದೇ ಲಿವ್ಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಅದರಲ್ಲಿ ಒಂದೇ ಒಂದು ಸರ್, ನನಗೆ ವಿಭೀಷಣ ಅವರಿಗೆ ಹೇಗೆ ಚಿರಂಜೀವಿತ್ವ ಬಂದದ್ದು? ಅಲ್ಲ, ಶ್ರೀರಾಮ ಕೊಟ್ಟಿದ್ ವರ ಅದು. ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ. ಇಲ್ಲ, ಶ್ರೀರಾಮ, ವಿಭೀಷಣ ಹೆಲ್ಪ್ಡ್ ಹಿಮ್ ವಿತ್ ದ ಸೀಕ್ರೆಟ್ಸ್. ಇಲ್ಲಾಂದ್ರೆ ಶ್ರೀರಾಮ ಕುಡಂಟ್ ಹಾವ್ ಕಿಲ್ಡ್ ರಾವಣ ಅಂಡ್ ಇಂದ್ರಜಿತ್ ಅಂಡ್ ಕುಂಭಕರ್ಣ. ಸೊ ರಾವಣ, Vibhishana being the brother of Ravana, he knew the inner secrets of them. ಸೊ ಆ ಒಂದು ವೀಕ್ನೆಸ್ ನ ಶ್ರೀರಾಮನ್ಗೆ ಹೇಳಿದ್ರು, ಅದನ್ನ ಯೂಸ್ ಮಾಡ್ಕೊಂಡ್ರು. ಗೆದ್ದ ಮೇಲೆ ಶ್ರೀರಾಮ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ಲ, ಅವ್ರಿಗೆ ಚಿರಂಜೀವಿ ಅಂತ ಕೊಟ್ಬಿಟ್ರು. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈಗ ಅಲ್ಲಿ ರಾಮನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ವಿಭೀಷಣ ತಪ್ಪು ಮಾಡೋದು ಅನ್ಸಿಲ್ವಾ? ಅವ್ರಿಗೆ ಕರ್ಮಗಳು ಕಾಡುತ್ತೆ? ಇಲ್ಲ, ತಪ್ಪು ಮಾಡಿಲ್ಲ. ಅವ್ರಿಗೆ ಗೊತ್ತು ಅವ್ರು ರಾವಣ ಬಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಹಿ ಹ್ಯಾಸ್ ಕಿಡ್ನಾಪ್ಡ್ ಒನ್ಸ್ ವೈಫ್. ಆ ಕಾಲದಲ್ಲಿ ಸನಾತನದಲ್ಲಿ ಅದು ತಪ್ಪು. ಅದು
ಇನ್ನೊಬ್ಬರು ಮದುವೆ ಆಗಿರೋ ಹೆಂಗಸನ ಹುಟ್ಟೋದು ಇಟ್ ಇಸ್ ಅಗೇನ್ಸ್ಟ್ ಧರ್ಮ. ಸೊ ಅದಕ್ಕೋಸ್ಕರ ವಿಭೀಷಣ ಡಿಡ್ ನಾಟ್ ಸೈಡ್ ಹಿಮ್, ಹಿ ಅಡ್ವೈಸ್ಡ್ ಹಿಮ್ ಸೋ ಮೆನಿ ಟೈಮ್ಸ್. ಅಲ್ಟಿಮೇಟ್ಲಿ ಅವ್ರು ಕೇಳಲಿಲ್ಲ, ಸರಿ ಇನ್ನು ಇಲ್ಲಿ ಅಧರ್ಮ ಇದೆ, ನಾನು ಧರ್ಮ ಪಕ್ಕ ಹೋಗ್ತೀನಿ ಅಂತ ಅವರು ಶ್ರೀರಾಮ ಧರ್ಮ ಸ್ವರೂಪ ಪುರುಷೋತ್ತಮ ಅವ್ರ ಕಡೆ ಬಂದ್ಬಿಟ್ರು. ದಟ್ ವಾಸ್ ಎ ವೈಸ್ ಡಿಸಿಷನ್. ಅದ್ರಲ್ಲೂ ಒಂದು ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ರಾಮ ಒಂದು ವಾಲಿನ ಕೊಂದಿದ್ದು ತಪ್ಪು ಅಂತ ಗೊತ್ತಾಗಿ ಹೌದು 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 ಅದು ತಪ್ಪು, ಅದು ಒಪ್ಕೊಂಡು ಮತ್ತೆ ಅದು ಹಂಗೆ ಮಾಡ್ಬೇಕಾಗ ಒಂದು ಪರಿಸ್ಥಿತಿ. ಬಿಕಾಸ್ ನೋ ಒನ್ ಕ್ಯಾನ್ ಫೇಸ್ ವಾಲಿ ಇನ್ ಫ್ರಂಟ್. ಅವ್ರು ಒಂದು ವರ ಪಡೆದಿದ್ರು, ಅವ್ರ ಮುಂದೆ ಯಾರು ಬರ್ತಾರೋ ಅವ್ರದ್ದು 50% ಸ್ಟ್ರೆಂತ್ ಇವ್ರಿಗೆ ಬಂದ್ಬಿಡ್ತದೆ ಅಂತ. ಸೊ ಇವಾಗ ಶ್ರೀರಾಮ ಹೋಗಿ ಮುಂದೆ ನಿಂತ್ರೆ ಅವ್ರದ್ದು ಎಲ್ಲ 50% ಸ್ಟ್ರೆಂತ್ ಹೋಗ್ಬಿಡ್ತದೆ. ಅವ್ರ ಹೆಂಗೆ ಅವ್ರನ್ನ ಸಾಯಿಸಕ್ಕಾಗ್ತದೆ. ಸೊ ಹಿ ಹ್ಯಾಸ್ ಟು ಯೂಸ್ ದಿಸ್ ಇವನ್ ದೋ ಇಟ್ ಇಸ್ ಅಧರ್ಮ ಟು ಡೂ ಗುಡ್ ಟು ಸುಗ್ರೀವ. He did this and ultimately he has to face this in Krishna Avatara. He was killed by Jara, who was none other than Vali. ಸರ್, ಇಲ್ಲಿ ಒಂದೇ ಒಂದು ಪ್ರಶ್ನೆ. ಭಗವದ್ಗೀತೆ ಪ್ರಕಾರ ಕೌರವರು ತಪ್ಪ, ಪಾಂಡವರು ಸರಿನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಗುರುಗಳು ದ್ರೋಣಾಚಾರ್ಯ ಆಗಿರ್ಬೋದು, ಇನ್ನ ದೊಡ್ಡ ದೊಡ್ಡ ಭೀಷ್ಮ ಅವರಾಗಿರ್ಬೋದು, ಇವರೆಲ್ಲ ಬಂದು ಕೌರವರ ಪರ ಹೊರಟೋದ್ರು, ಪಾಂಡವರ ಪರ ಯಾಕೆ ಬರ್ಲಿಲ್ಲ? ಅಲ್ಲ, ಅದು ಏನಾಗಿದೆ ಅಂದ್ರೆ ನೋಡಿ, ಒಂದು ಈ ಮಹಾಭಾರತ ಬಂದು ಇದು ಒಂಥರ ಕತೆ. ಇದು ಅದ್ರಲ್ಲಿ ಏನಾಗಿದೆ, ಭೀಷ್ಮ ಬಿಕಾಸ್ ಆಫ್ ಹಿಸ್ ವೋ ಅವರು ನಾನು ಆ ಥ್ರೋನ್ ನನಗೆ ಬೇಡ, ನಾನು ಅದಕ್ಕೆ ಐ ವಿಲ್ ಬಿ ದ ಪ್ರೊಟೆಕ್ಟರ್ ಆಫ್ ದ ಥ್ರೋನ್ ಅಂತ ಮಾತು ಕೊಡ್ತಾರೆ ಅವ್ರ ತಂದೆಗೆ, ಸಂತನುಗೆ. ಬಿಕಾಸ್ ಸಂತನು ಫೆಲ್ ಇನ್ ಲವ್ ವಿತ್ Satyavati. Satyavati took a vow from Santanu that her children will be sitting in the throne. So Bhishma was his first son through Ganga. Gottalla. So ಅವ್ರು ಬಂದು ಕೇಳ್ತಾರೆ, ಅಪ್ಪ ಈ ತರ ಇದೆ, ನಾನೇನ್ ಮಾಡ್ಲಿ? ದೆನ್ ಭೀಷ್ಮ ಟೆಲ್ಸ್, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವಾಗಲೂ ಆ ಥ್ರೋನ್ ಮೇಲೆ ಕೂತ್ಕೊಳ್ಳಲ್ಲ, ಆದ್ರೆ ನಾನು ಆ ಥ್ರೋನ್ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಸೊ ಭೀಷ್ಮ to keep up his promise, he fights with Kauravas on the side, even though he knew he is doing wrong. ತುಂಬಾ ಜನ ದ್ರೋಣಾಚಾರ್ಯದ ಕತೆ ಹೆಂಗಂದ್ರೆ, ದ್ರೋಣಾಚಾರ್ಯ ಆಮೇಲೆ ಇವರು ಇಲ್ಲ ದ್ರುಪದ ಅಂತ ಒಂದು ರಾಜ, ಇವರಿಬ್ರು ಫ್ರೆಂಡ್ಸ್. ಇವರಿಬ್ರು ಏನ್ ಮಾಡ್ತಾರೆ, ಚೆನ್ನಾಗಿರ್ತಾರೆ, ಆಮೇಲೆ ಒಂದೇ ಗುರುಕುಲದಲ್ಲಿ ಇರ್ತಾರೆ. ಆಮೇಲೆ ಹೋದ್ಮೇಲೆ ದ್ರುಪದ ಬಿಕಮ್ಸ್ ಎ ಕಿಂಗ್. ದ್ರೋಣಾಚಾರ್ಯ ಬಂದ್ಬಿಟ್ಟು ಈ ಈಸ್ ಎ ಬ್ರಾಹ್ಮಿನ್, ಈಸ್ ಕಲ್ತ್ಕೊಳ್ತಾರೆ, ಬಟ್ ಅವರು ಈ ಗೋಸ್ ಇನ್ ಟು ಪಾವರ್ಟಿ. ಆವಾಗ ಹೋಗಿ ಒಂದ್ಸತಿ ಮೀಟ್ ಮಾಡಿ ದ್ರುಪದನ ಕೇಳ್ತಾರೆ, ಈ ಥರ ನನ್ನ ಜ್ಞಾಪಕ ಇದೆ ಅಂತಾರೆ, ನನಗೆ ಸ್ವಲ್ಪ ನನಗೆ ಜಾಗ ಕೊಡು, ನಿನ್ನ ದೇಶದಲ್ಲಿ ನನಗೆ ಸ್ವಲ್ಪ ಕೊಡು ಅಂತ. ದ್ರುಪದ ರಿಫ್ಯೂಸಸ್. ದ್ರೋಣಾಚಾರ್ಯ ವೆಂಜನ್ಸ್ ಇಟ್ಕೊಂಡು, ನಾನು ಇಷ್ಟು ನಿನ್ಗೆ ಫ್ರೆಂಡ್ ಆಗಿದ್ನಲ್ಲ, ಅದನ್ನ ಮರ್ತ್ಬಿಟ್ಟು ನನ್ನ ತಿರುಗಿಸಿರಲ್ಲ, ನಾನು ಬಂದು ಕೇಳಿದ್ದಕ್ಕೆ ನನಗೆ ಸ್ವಲ್ಪ ರಾಜ್ಯ ಕೊಡೋದಿದ್ದಕ್ಕೆ ಸರಿ ಅಂತ ಅವರು ಬಂದ್ಬಿಡ್ತಾರೆ. ಆವಾಗ ಅವ್ರಿಗೆ ಆಪರ್ಚುನಿಟಿ ಸಿಗ್ತದೆ. ಈ ಕೌರವ ಪಾಂಡವರು ಅಲ್ಲಿ ಆಡ್ತಾ ಇರ್ತಾರೆ, ಒಂದು ಬಾವಿ ಇರ್ತದೆ, ಅದ್ರಲ್ಲಿ ಒಂದು ಬಾಲ್ ಹೋಗಿ ಬಿದ್ದ್ಬಿಡ್ತದೆ. ಆ ಬಾಲ್ ತೆಗಿಯಕ್ಕೆ ಇವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅವಾಗ ದ್ರೋಣಾಚಾರ್ಯ ಬಂದು ಈಸ್ ಇಂಟೆಲೆಕ್ಚುವಲ್ ಪರ್ಸನ್, ಅವ್ರೇನ್ ಬರ್ತಾರೆ, ಬಾಣ ಒಂದೊಂದೊಂದೊಂದು ಬಿಟ್ಟು ಅದನ್ನ ಹಂಗೆ ಮೇಲೆ ತೆಗಿತಾರೆ. ಇದನ್ನ ನೋಡ್ಬಿಟ್ಟು ಸಂತನಿಗೆ ಹೇಳ್ತಾರೆ, ಭೀಷ್ಮನ್ಗೆ ಹೇಳ್ತಾರೆ. ಆವಾಗ ಇವ್ರನ್ನ ಕರೆದು ನೀನು ಇವ್ರಿಗೆ ಗುರುವಾಗಿರು ಅಂತ. ಸೊ ಅವರು ಗುರುವಾಗಿರ್ತಾರೆ, ಅವ್ರಿಗೆ ಆಶ್ರಯ ಕೊಡ್ತಾರೆ. ಆ ಉಪ್ಪು ತಿಂದಿದ್ದಕ್ಕೆ ಅವ್ರಿಗೆ ಶರಣಾಗತಿ ಆಗ್ಬಿಡ್ತಾರೆ. ಸೊ ಹಿ ಫೈಟ್ಸ್ ವಿತ್ ಕೌರವಾಸ್. ಅಂಡ್ ಅಶ್ವತ್ಥಾಮ ಬೀಯಿಂಗ್ ಸನ್ ಆಫ್ ದ್ರೋಣಾಚಾರ್ಯ ಅಂಡ್ ಎ ಗುಡ್ ಫ್ರೆಂಡ್ ಆಫ್ ದುರ್ಯೋಧನ, ಹಿ ಫೈಟ್ಸ್ ವಿತ್ ದುರ್ಯೋಧನ. ಇದೆಲ್ಲ ಏನಾಗಿದೆ ಅಂದ್ರೆ, ಸರ್ಟನ್ ಈವೆಂಟ್ಸ್ ಹ್ಯಾವ್ ಮೇಡ್ ಸರ್ಟನ್ ಪೀಪಲ್ ಟು ಬಿ ವಿತ್ ಸರ್ಟನ್ ಪಾರ್ಟಿ. ಅಲ್ಲಿ ಅವರು ದ್ರೋಣಾಚಾರ್ಯರು ಟೀಚಿಂಗ್ ಅನ್ನೋದನ್ನ ಅರ್ಜುನನಿಗೂ ಮಾಡಿದ್ರು, ಇಬ್ಬರಿಗೂ ಮಾಡ್ತಾರೆ. ಇವ್ರಿಗೂ ವಿದ್ಯೆ ಕಳಿಸ್ತಾರೆ, ಅವ್ರಿಗೂ ವಿದ್ಯೆ ಕಳಿಸ್ತಾರೆ. ಹಿ ಡಸ್ ಇಸ್ ಡ್ಯೂಟಿ. ಬಟ್ ಅಲ್ಟಿಮೇಟ್ಲಿ ಸಿನ್ಸ್ ಇವ್ರು ಕೌರವ ಅವ್ರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಆ ಒಂದು ಕೃತಜ್ಞಗೆ ಹಿ ಸೈಡ್ಸ್ ವಿತ್ ಕೌರವಾಸ್ ಇನ್ ದ ವಾರ್ ಫೀಲ್ಡ್. ಅರ್ಜುನ ಅವರ ಮೇನ್ ಶಿಷ್ಯ ಆಗ್ಬೇಕು ಅನ್ನೋದಕ್ಕೋಸ್ಕರ ಏಕಲವ್ಯನ ಅದು ಅದಕ್ಕೆ ಅವ್ರ ತಲೆ ಕಟ್ಟಾಗ್ತದೆ ಗೊತ್ತಾ, ಅದು ಆ ಕರ್ಮದಿಂದನೇ.
ದ್ರೋಣಾಚಾರ್ಯ ಅವನ್ನ ದೃಪದ ಮಗ ಅವನ್ ಬಂದು ಕೊನೆಯಲ್ಲಿ ಅವ್ರು ಕೂತ್ಕೊಂಡ್ ಬಿಡ್ತಾರೆ. ಅಶ್ವತ್ಥಾಮ ಸತ್ತೋಗ್ಬಿಟ್ಟ ಅಂತ ವಿಷಯ ಕೇಳಿ ಇವ್ ಕತ್ ಬಂದು ಕಟ್ ಮಾಡ್ಬಿಡ್ತಾನೆ. ಕಟ್ ಮಾಡ್ಬಿಡ್ಲ ಅವ್ರು ದ್ರೋಣಾಚಾರ್ಯ ಇಸ್ ವೆರಿ ಗ್ರೇಟ್ ಡಿವೋಟಿ ಆಫ್ ಈಶ್ವರ. ಈಶ್ವರನ್ ಕೇಳ್ತಾರೆ, ಅಪ್ಪ ಏಕ್ ಹಿಂಗಾಯ್ತು, ನೀನು ಏಕಲವ್ಯಗೆ ಬೆಳ್ಳು ಕೇಳ್ದಲ್ಲ, ತಂಬು ಕಟ್ ಮಾಡಿ ಕೊಟ್ನಲ್ಲ ಅವನು, ಆ ಪಾಪನೇ ನಿನ್ಗೆ ಈ ಕರ್ಮ ಬಂದಿದ್ದು ಅಂತ. ಸರ್ ನೀವು ಮಹಾಭಾರತ ಓದ್ರೆ ಇನ್ನರ್ ಇದು ಅದು ಒಂದೊಂದು ಅದು ಅರ್ಥ ಮಾಡ್ಕೋಬೇಕು. ನೀವು ಒಂದು ಸ್ಪಿರಿಚುವಲ್ ಲೆವೆಲ್ ನಲ್ಲಿ ಹೋಗಿ ಅರ್ಥ ಮಾಡ್ಕೋಬೇಕು. ಅದು ಬೇರೆ ತರ ಸುಮ್ನೆ ಬೇರೆ ನಾವಲ್ ಓದೋ ತರ ಓದಿದ್ರೆ ಏನು ಪ್ರಯೋಜನ ಅಲ್ಲ. ಅದ್ರಲ್ಲಿ ಎಷ್ಟು ಕಥೆಗಳು, ಎಷ್ಟು ಈವೆಂಟ್ಸ್ ಇದೆ ಅಂದ್ರೆ ಒಂದೊಂದು ಇಟ್ ಗಿವ್ಸ್ ಯು ಲೆಸನ್ ಹೌ ಟು ಲಿವ್, ಹೌ ಟು ಅವಾಯ್ಡ್ ಕರ್ಮ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದ್ರಲ್ಲಿ ಅದು ಬರೀ ಸೂಕ್ಷ್ಮ ಇದೆ ಅದ್ರಲ್ಲಿ, ಅದನ್ನ ನಾವು ತಿಳ್ಕೊಬೇಕು ಓದ್ಬಿಟ್ಟು. ಇಲ್ಲ ಈಗ ಟ್ರಾನ್ಸ್ಲೇಷನ್ ನೀವು ಗೀತಾ ಪ್ರೆಸ್ ತಗೊಳ್ಳಿ, ನೀವು ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅವರು ಅದು ಯಾವ ಕಾಲದಿಂದ 100 years ಇಂದ ಇದೆ. ಅದು ದೇ ಆರ್ ದ ಪೈನಿಯರ್ಸ್ ಇನ್ ನಮ್ಮ ಇತಿಹಾಸಗಳು ಪ್ರಿಂಟ್ ಮಾಡಿರೋದು ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ರಾಮಾಯಣನೇ 27,000 ಶ್ಲೋಕಾಸ್ ಇದೆ, ಅಂಡ್ ಭಗವದ್ಗೀತೆನೇ 786 ಶ್ಲೋಕಾಸ್ ಇದೆ. ಆತರ ಒಂದೊಂದು ಇದೆ, ಓದ್ಬೇಕು ನಾವು. ಈ ತರದೆಲ್ಲ ಸುಮ್ನೆ ತಿರುವಾಗ ಎಷ್ಟು ಶ್ಲೋಕ ಇದೆ ಇದೆಲ್ಲ ಓದ್ತೀನಿ, ಮಿನಿಮಮ್ ಒಂದ್ 10 ವರ್ಷ ಕುತ್ಕೊಂಡು ಓದ್ಬೇಕಾಗತ್ತೆ ನಾವು. ಇಲ್ಲ ಡೈಲಿ ನೀವು ಓದ್ಬೋದು. ನೀವು ಇವಾಗ ಮನೆಗೆ ಹೋಗ್ತೀರಾ, ಫ್ರೀ ಟೈಮ್ ಇದೆ, ಯು ಕ್ಯಾನ್ ರೀಡ್ 1 chapter. ಅದೆಲ್ಲ ಫೀಲ್ ಮಾಡ್ಕೊಂಡು ಓದೋದು. ಹೌದು, 1 chapter ಯು ಕ್ಯಾನ್ ರೀಡ್ ಕೂತ್ಕೊಂಡು. ಆತರ ಯು ಕ್ಯಾನ್ ಫಿನಿಶ್ ಫಾರ್ ಅ ಪೀರಿಯಡ್ ಇನ್ ಯುವರ್ ಲೈಫ್ ಟೈಮ್, ಯು ಕ್ಯಾನ್ ಫಿನಿಶ್ ಇಟ್.